ಐ ಹ್ಯಾವ್ ಆಲ್ವೇಸ್ ವಂಡರ್ಡ್ ಈ ನಾರ್ತ್ ಇಂಡಿಯನ್ಸು ಬೆಂಗಳೂರು ಬಂದು ಯಾಕೆ ಯಾವಾಗ ಸೆಟ್ಲ್ ಆಗ್ತಾರೆ ಅಂತ. ಇದನ್ನು ಟೆಸ್ಟ್ ಮಾಡೋದಕ್ಕೆ ನಾನು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ಡೆಲ್ಲಿ ಮತ್ತು ಬೆಂಗಳೂರು ಇದೆರಡರ ಟ್ರಾನ್ಸ್ಪೋರ್ಟ್ನ ಇವತ್ತು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಕಂಪೇರ್ ಮಾಡೋದಕ್ಕೆ ನಾನು ಫಸ್ಟು ಕ್ಯಾಬ್ ತೊಗೊಂಡೆ. ಡೆಲ್ಲಿದು ಲೋಕಲ್ ಕ್ಯಾಬ್ ಮತ್ತು ನಮ್ಮ ಯಾತ್ರೆಯ ಬೆಂಗಳೂರು ಕ್ಯಾಬ್ ಎರಡನ್ನೂ ಟೆಸ್ಟ್ ಮಾಡೋಣ. ಇವಾಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಹೊರಗಡೆ. ಕ್ಯಾಬ್ ಇವಾಗ ತಾನೇ ಬಂತು. ಟ್ರಾಫಿಕ್ ನೋಡೋಣ ಇಲ್ಲಿ ಹೇಗಿದೆ. ಸೊ ಫಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನಾನು ತೊಗೊತಿರೋದು ಕ್ಯಾಬಲ್ಲಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಟ್ರಾಫಿಕ್ ಇಲ್ಲಿ ನಾರ್ಮಲ್ ಆಗಿರುತ್ತೆ. ಬಟ್ ಬೆಂಗಳೂರಲ್ಲಂತೂ ನಮ್ಮ ಏರಿಯಾದಲ್ಲಿ ಎಸ್ಪೆಷಲಿ ನಮ್ಮೂರಲ್ಲಿ ಟ್ರಾಫಿಕ್ಕಿಗೆ ವೆಲ್ ನೋನ್ ಏರಿಯಾ ಅನ್ಬೋದು, ವೈಟ್ ಫೀಲ್ಡ್. ಸೊ ಇಲ್ಲಿ ಸದ್ಯ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದೆ ಏರಿಯಾದು ಟ್ರಾಫಿಕ್, ನೋ ಪ್ರಾಬ್ಲಮ್ ಆಸ್ ಸಚ್. ಇಲ್ಲಿ ಒಂದು ನೋಟಿಸ್ ಮಾಡಬೇಕಾಗಿರೋದು ನಾವೇನು ಅಂದರೆ, ಎಸ್ಪೆಷಲಿ ನಾರ್ತಲ್ಲಿ ನಮ್ಮದು ಪ್ರತಿಯೊಂದು ಕ್ಯಾಬಲ್ಲೂ ಈ ಥರ 2 ಫ್ಯಾನ್ ಹಾಕೊಂಡ್ಬಿಡ್ತಾರೆ. ಯಾಕೆಂದರೆ ಇಲ್ಲಿ ಶಕೆ ತಡೆಯೋಕ್ಕಾಗಲ್ಲ. ಇಲ್ಲಿ ಬಿಸಿಲಿದ್ರೆ ಫುಲ್ ಬಿಸಿಲು, ಚಳಿ ಇದ್ರೆ ಫುಲ್ ಚಳಿ, ಆ ಥರ ಇಲ್ಲಿ. ಇವಾಗಿನ ಟೆಂಪ್ರೇಚರ್ ಆಲ್ಮೋಸ್ಟ್ 35 ಡಿಗ್ರಿ ಆ ಥರ ಇದೆ. ಸೊ ಇಲ್ಲಿ AC ಜೊತೆ ಇವ್ರು ಈ ಥರ ಫ್ಯಾನ್ಸ್ನೂ ಹಾಕಿರ್ತಾರೆ ಕ್ಯಾಬ್ಸ್ ಒಳಗೆ. ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ಈ ಥರ ಫ್ಯಾನ್ಸ್ ಅಷ್ಟೊಂದು ನೋಡೋಕೆ ಸಿಗೋಲ್ಲ, ತುಂಬ ರೇರಾಗಿ ಸಿಗುತ್ತೆ. ನನ್ನ ಟಾರ್ಗೆಟ್ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನನ್ನ ಟಾರ್ಗೆಟ್ ಇಟ್ಟಿರೋದು 5, ಬಟ್ ನೋಡೋಣ. ಇದಕ್ಕಿಂತ ಜಾಸ್ತಿ ಆದರೂ ಐ ಡೋಂಟ್ ಮೈಂಡ್, ಇದಕ್ಕಿಂತ ಕಮ್ಮಿ ಆದರೆ ಕಷ್ಟ ಆಗುತ್ತೆ. ಕಂಫರ್ಟಬಲ್ ಆಗಿದೆ. ನಾನು ಸೀಟ್ ಬೆಲ್ಟ್ ಬಿಡಿಸಿದೆ, ಯಾಕೆ ಅಂದರೆ ಅಲ್ಲಿ ಫುಲ್ ಬಿಸಿಲು ಬರ್ತದೆ. ಆ ಕಡೆ ಈ ಕಡೆ ಅದಕ್ಕೆ ಮಧ್ಯ ಕೂತಿದ್ದೀನಿ, ಮಧ್ಯ ಸೀಟ್ ಬೆಲ್ಟ್ ಹಾಕಿದ್ದೀನಿ. ಇतना सुंदर सा कंपनी है ये, वेरी ब्यूटिफुल. ಚೆನ್ನಾಗಿದೆ ನೋಡಿ. ಬ್ಲ್ಯಾಕ್ ಕಲರ್ ಬಿಲ್ಡಿಂಗ್, ಯಾವುದೋ ಕಂಪ್ನಿ ಅಂತ ಒಳಗೆ. ಬ್ಲ್ಯಾಕ್ ಕಲರ್ ನಾನು ಜಾಸ್ತಿ ಬ್ಲ್ಯಾಕ್ ಕಲರ್ ಬಿಲ್ಡಿಂಗ್ಸ್ ನೋಡಲ್ಲ. ಫುಲ್ಲು ಬಿಲ್ಡಿಂಗು ಒಳಗೆ ಫುಲ್ ಬ್ಲ್ಯಾಕ್ ಇದೆ, ಕ್ಯೂಟ್ ಆಗಿದೆ. ಬೆಂಗಳೂರಲ್ಲಿ ಎಲ್ಲ ಊರು, ಕೆಂಗೇರಿ, ಇಂದ್ರಾನಗರ್, MG ರೋಡ್ ಆ ಥರ ಇದ್ರೆ ಇಲ್ಲಿ ಬೇಸಿಕಲಿ ಮೇನ್ ಆಗಿ ರಸ್ತೆಗಳು ಸೆಕ್ಟರ್ ವೈಸ್ ಡಿವೈಡ್ ಆಗಿರುತ್ತೆ. ಸೆಕ್ಟರ್ 1, ಸೆಕ್ಟರ್ 2. ಕ್ಯಾಫೆ ಒನ್ ಥಿಂಗ್ ದಟ್ಸ್ ಕಾಮನ್ ಎವ್ರಿವೇರ್, ಎಲ್ಲ ಕಡೆ ಕಾಮನ್ ಏನಂದರೆ ಟ್ರಾಫಿಕ್ ಒಂದು ಡೆಲ್ಲಿಲೂ ಸೇಮ್, ಕರ್ನಾಟಕದಲ್ಲೂ ಸೇಮ್. ಬಟ್ ಐ ಫೀಲ್ ಲೈಕ್ ಬೆಂಗಳೂರು ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ಡೆಲ್ಲಿಲೂ ಟ್ರಾಫಿಕ್ ಇದೆ, ಬಟ್ ಅಷ್ಟೊಂದಿಲ್ಲ. ಬಟ್ ಬೆಂಗಳೂರಲ್ಲಿ ತುಂಬ ಜಾಸ್ತಿನೇ ಟ್ರಾಫಿಕ್. ಮೆಟ್ರೋದಲ್ಲಿ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು, ಆಟೋದಲ್ಲಿ ಹೋಗ್ಬೇಕು. ಅಂದರೆ ಜಾಸ್ತಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸಿಕ್ಕಿದ್ರೆ ಹೋಗ್ಬೋದು. ಬಟ್ ನೋಡೋಣ ಸಿಗುತ್ತಾ ಸಿಗಲ್ವಾ ಅಂತ. ಐ ಆಮ್ ಹೋಪಿಂಗ್ ದಟ್ ವಿ ಗೆಟ್ ಟು ಟ್ರೈ ಮೋರ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇಲ್ಲಿ. ನೋಡೋಣ. ಬೆಂಗಳೂರು ಒಂದು ಡ್ರಾಬ್ಯಾಕ್ ಏನು ಅಂದರೆ ಟ್ರಾಫಿಕ್ ಇಸ್ ಟೂ ಮಚ್. ಇಲ್ಲಿ ಮೂವ್ ಆಯ್ತು ಸದ್ಯ. ಬೆಳಷ್ಟು ಹೆಚ್ಚಕ್ಕೆ ಟ್ರಾಫಿಕ್ ಒಂದು ತುಂಬ ಗ್ರೇಟೆಸ್ಟ್ ಇಶ್ಯೂ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಸರ್ ಡೈಲಿ ಹೀಗೆ ಟ್ರಾಫಿಕ್ ಇರುತ್ತಾ? ಎನಿ ಟೈಮ್ ಟ್ರಾಫಿಕಾ? ಅಬ್ಬಾ, ಹಿಂದಿನ ಆ್ಯಂಬುಲೆನ್ಸ್ ಇದೆ ಇಲ್ಲಿ ಮುಂದೆ. ಮುಂದೆ ಹೋಗಿ ಸಿಗಾಕುವಂಥದ್ದು ಪಾಪ ಆ್ಯಂಬುಲೆನ್ಸು. ಅವರು ಆ ಕಡೆ ರೋಡಿಂದ ಹೋಗ್ಬಿಡ್ಬೋದಾಯ್ತಲ್ಲ, ಆಪೋಸಿಟ್ ವೇಯಲ್ಲಿ. ಪಾಪ ಸರ್, ಇವಾಗ ಸ್ವಲ್ಪ ಮೂವ್ ಆಯಿತು. ಕೊನೆಗೂ ರೀಚ್ ಆಗುತ್ತಲ್ಲ, ಆಲ್ಮೋಸ್ಟ್ ಇನ್ನೆಷ್ಟು 1 ಮಿನಿಟ್. ಕೊನೆಗೂ ಫೈನಲಿ ರೀಚ್ ಆದ್ವಿ. ಐ ಫೀಲ್ ಲೈಕ್ ಇನ್ ದಿಸ್ ಚಾಲೆಂಜ್ ಡೆಲ್ಲಿ ಕ್ಯಾಬ್ ವಾಸ್ ವೇ ಬೆಟರ್. ತುಂಬ ಟ್ರಾಫಿಕ್ ಆಗಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿತ್ತು, ಬಟ್ ಮೇ ಬಿ ಇಟ್ ಕ್ಯಾನ್ ಚೇಂಜ್ ಇನ್ ದ ಫ್ಯೂಚರ್. ಸೊ ಇನ್ ದಿಸ್ ರೌಂಡ್ ಡೆಲ್ಲಿ ವಿನ್ಸ್. ಸೆಕೆಂಡ್ ಕಂಪ್ಯಾರಿಸನ್, ನಮ್ಮ ಆಟೋ ಮತ್ತೆ ಡೆಲ್ಲಿ ಆಟೋ. ಇದೆರಡು ಆಟೋದಲ್ಲಿ ಯಾವ ಆಟೋ ಚೆನ್ನಾಗಿದೆ ನೋಡ್ಕೊಂಡ್ ಬರೋಣ. रिक्शा में जाना है? नहीं जाएगा ये? चला जाएगा। हाँ, जाना कहाँ? मेट्रो स्टेशन जाना है, ये वाला नहीं, दूसरा वाला इक्को चौक वाले जाना। इक्को चौक में 200 रुपये लेंगे। 200. हाँ, ಇದು ನೋಡಿ ಇದು ಹೆಂಗಿದೆ. ದಿಸ್ ಇಸ್ ವೆರಿ ಡಿಫ್ರೆಂಟ್. ಅಂದರೆ ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಆಟೋ. ಗೊತ್ತಿಲ್ಲ ಇದು ಹೇಗೆ ನಡೆಯುತ್ತಿದೆ ಅಂತ. ಇದನ್ನು ತೊಗೊಬೇಕು ಅಂತಲೇ ಬಂದೆ ನಾನು.
ಇದರಲ್ಲಿ ಶೇರಿಂಗೇ ಹೋಗೋದು. ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಶೇರಿಂಗ್ ಬೇಡ ಅಂತ. ನೋಡೋಣ. ಬಟ್ ಇಲ್ಲಿದ್ದ ಜನ ನೋಡಿದ್ರೆ ಹೇಗೆ ನೋಡ್ತಾ ಇದ್ರು, ಸ್ವಲ್ಪ ತುಂಬ ಆಕ್ವರ್ಡ್ ಆಗಿತ್ತು ನನಗೆ. ಯಾಕೆಂದರೆ ಎಲ್ಲ ಕೆಲಸ ಎಲ್ಲ ಬಿಟ್ಟು ಅನ್ಕಂಫರ್ಟಬಲ್ ಆಗೋ ಥರ ನೋಡ್ತಾ ಇದ್ರು. ಅದೊಂದು ಪ್ರಾಬ್ಲಮ್. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಓ ಈ ಥರ ಇದೆ. ಇಲ್ಲಿ ಹೋಲ್ಡಿಂಗಿಗಿದೆ ಮತ್ತು ಇದ್ರ ಪಕ್ಕದಲ್ಲಿ ಸ್ಕ್ರೀನು, ಮಳೆ ಬಂದಾಗ ಸ್ಕ್ರೀನ್ ಹಾಕ್ತಾರೆ. ಇದು ಡಿವೈಡರ್ ಜೊತೆ ಇದು ಸೇಮ್. ಇಲ್ಲಿ 2 ಸೀಟ್ ಇದೆ. ಒಂದು ಇಲ್ಲೊಬ್ರು ಕುತ್ಕೊಳ್ಳೋಕ್ಕೆ, ಇಲ್ಲಿ ಇಬ್ಬರು ಕುತ್ಕೊಳ್ಳೋಕ್ಕೆ. ಬಟ್ ನೀವು ನೋಡ್ದಂಗೆ ತುಂಬ್ಕೊಂಡು ಜನ ಹೋಗ್ತಾರೆ ಪ್ರತಿ ಸರಿ. ಇಲ್ಲಿಗೆ ತುಂಬ್ಕೊಂಡು ಜನ ಹೋಗ್ತಾರೆ. ಒಬ್ಬರೊಬ್ಬರೇ ಹೋಗಲ್ಲ. ಇದೆ ಯಾವಾಗಲೂ ಇದು ಒಂದೊಂದೇ ಹೋಗುವಂಥ ರಿಕ್ಷಾ ಅಲ್ಲ. ಇದು ಕ್ಲಬ್ಬಿಂಗ್ ಮಾಡುವಂಥ ರಿಕ್ಷಾ, ಶೇರಿಂಗ್ ಮಾಡುವಂಥ ರಿಕ್ಷಾ. ಸೊ ಇಲ್ಲಿ ಇವಾಗ ಯಾರಾದರೂ ಒಂದು ಅಡ್ಡ ಹಾಕಿದ್ರೆ ಅಣ್ಣ ನಿಲ್ಲಿಸ್ತಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ನೋಡ ಬನ್ನಿ, ಎಷ್ಟು ದೂರ ಹೋಗ್ಬೋದು. ಅಲ್ಲಿಂದ ಎಲ್ಲಿವರೆಗೂ ಹೋಗ್ಬೋದು. ಆಮೇಲೆ ಅಲ್ಲಿಂದ ಒಂದು ಬಸ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಬಸ್ ಹೇಗೆ ತೊಗೊಳೋದು ನನಗೆ ಗೊತ್ತಿಲ್ಲ. ಬಸ್ ಇಲ್ಲಿ ಹೋಗಿ ಹುಡುಕ್ಬೇಕು. ಅಯ್ಯೋ ಇದು ಫುಲ್ಲು ಅದು ಆ ರಿಕ್ಷಾಗಳೇ ಇದೆ. ಕಾಣಿಸ್ತಿದ್ಯಾ? ಬರೀ ರಿಕ್ಷಾ, ಅದೇ ರಿಕ್ಷಾ ನಿಲ್ಸಿದ್ದಾರೆ. ಈ ಆಟೋಗೋಸ್ಕರನೇ ನಾನು ಸಂಜೆ ಗತ್ತಲಾಗೋಕ್ಕಿಂತ ಮುಂಚೆ ಬಂದು ಆಟೋ ಟ್ರೈ ಮಾಡಬೇಕು ಅಂತ ಬಂದೆ. ಇಲ್ಲಿ ಬಸ್ಗೆ ಕೇಳಿಬಿಡ್ತೀನಿ. ಇಲ್ಲೇನಾದ್ರು ಬಸ್ಗೆ ಕ್ಯೂಟ್ ಕಣ್, ನಂಗೆ ಇಷ್ಟ ಆಯ್ತು. ಅವ್ರು ನಾನು ಒಬ್ಬರೇ ಕರ್ಕೊಂಡು ಹೋಗ್ತಿದ್ದಾರೆ, ಯಾರೂ ನಿಲ್ಸಿದ್ರೆ ಬಂದು ಕುತ್ಕೊಬೇಕು ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು. ಅದು ಒಳ್ಳೆ ಮಜಾ. ಇದು ಸೋಲೋ ಕರ್ಕೊಂಡು ಹೋಗಲ್ಲ. 30 ರೂಪಾಯಿ ಇರೋದು ಒಂದು ಸ್ಟಾಪಿಗೆ ನಾನು 200 ರೂಪಾಯಿ ಕೊಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಮೇ ಬಿ ನಿಲ್ಸಲ್ಲ. ಒಂದು ಫುಲ್ ಬುಕ್ ಮಾಡಿದ್ದೀನಿ ಅಂತ. ये गाड़ी ना इट्स नॉट इन साउथ, ये सिर्फ दिल्ली में मिल रहा है. सो इसके बारे में कुछ बताओ, ये कैसे चलेगा? ये चार्जिंग पे चलता है। इलेक्ट्रिक? हाँ, इलेक्ट्रिक वाहन है। ये चार्जिंग पे चलता है। ये 100 किलोमीटर एक बार चार्ज होने के बाद 100 किलोमीटर चलता है। 100? हाँ, 100। ओके। 100। बहुत सुंदर है आपका गाड़ी, मुझे बहुत अच्छा लगा, बहुत क्यूट है. हर टाइम शेयरिंग में जाता है ना? रिजर्व पे चलता है और शेयरिंग में भी चलता है। चार्जिंग प्लग कहाँ है इसका? इसका चार्जिंग प्लग ಎಲ್ಲಿದೆ ಇದ್ರದ್ದು? प्लग होता है यहाँ पे? हाँ। ओह, वेरी नाइस सर. थैंक यू सो मच सर. आपका नाम? रमन मंडल. बेंगलुरु ऑटो, लेट्स गो. ಇದು ಒಂಥರ ನಮ್ಮ ಆಟೋನೇ ಮಜಾ. ಅದು ಬೆಂಗಳೂರು ವೆದರ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂದರೆ ಗೋಯಿಂಗ್ ಇನ್ ಆಟೋ ಇಸ್ ಪರ್ಫೆಕ್ಟ್ ಫಾರ್ ಬ್ಯಾಂಗ್ಳೂರ್ ವೆದರ್. ಒಂದು ಒಳ್ಳೆ ಗಾಳಿ, ತಂಪು ಗಾಳಿ ಬರ್ತಾ ಇರುತ್ತೆ. ತಂಪು ಗಾಳಿ ಜೊತೆ ಒಳ್ಳೆ ವೆದರ್ ಜೊತೆ ಆಟೋದಲ್ಲಿ ಸೈಟ್ ಸೀಯಿಂಗ್ ಮಾಡಿಕೊಂಡು ಹೋಗೋದೇ ಮಜಾ. ಈ ಥರ ಸೈಟ್ ಸೀಯಿಂಗ್. ಸರ್, ನಿಮ್ಮ ಗಾಡಿ ಬಗ್ಗೆ ಹೇಳಿ. ಈ ಗಾಡಿ ಇದೆಯಲ್ಲ, ಇದು ಗ್ಯಾಸಲ್ಲಿ ಹೋಗೋದಾ? ಗ್ಯಾಸಾ? ಇದು ಮೈಲೇಜ್ ಎಲ್ಲ ಹೇಗೆ ಕೊಡುತ್ತೆ? 1 ಕಿಲೋಮೀಟರ್ಗೆ 20 ಕೊಡುತ್ತಾ? ಅಷ್ಟೇ. 1 ಲೀಟರ್ಗೆ 20 ಕಿಲೋಮೀಟರ್. ಓ, ವೆರಿ ನೈಸ್. ನೀವು ಬಸ್ ಸ್ಟಾಪ್ ಹತ್ರ ಬಿಟ್ಬಿಡಿ ಸಾಕು, ಬಸ್ಸಲ್ಲಿ ಹೋಗ್ಬೇಕು. ಅದೊಂದೇ. ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಈ ರೋಡ್. ಒಳ್ಳೆ ಬಸ್ ಸ್ಟಾಪ್ ಮಾಡಿಲ್ಲ. ಹಂಗೆ ಓಪನ್ ಬಸ್ ಸ್ಟಾಪ್ ಅಲ್ಲ ಇಲ್ಲೆಲ್ಲ. ಬಸ್ ಸ್ಟಾಪ್ ಅಂತ ಇರೋ ಸಿಗ್ನಲ್ಗೆ ಹೋದ್ರೆ ಕರೆಕ್ಟ್ ಆಗಿರುತ್ತೆ. ಯಾಕೆಂದ್ರೆ ಅವಾಗ ಅಲ್ಲಿ ಬಸ್ ಬರ್ಲೇಬೇಕಲ್ವಾ? ಹೌದಾ? ಥ್ಯಾಂಕ್ ಯು. ಇಲ್ಲೇ ಬಿಡಿ ಸರ್. ಡೆಲ್ಲಿ ಆಟೋ ಸ್ವಲ್ಪ ನೋಡೋಕೆ ತುಂಬ ಯೂನಿಕ್ ಆಗಿತ್ತು, ಅದಕ್ಕೆ ನಂಗೆ ಅದು ಸ್ವಲ್ಪ ಇಷ್ಟ ಆಯಿತು. ಬಟ್ ಸ್ಟಿಲ್ ಕರ್ನಾಟಕ ವಿನ್ಸ್ ಹಿಯರ್. ಯಾಕೆಂದರೆ ನನಗೆ ಸ್ವಲ್ಪ ಸೇಫ್ ಫೀಲ್ ಆಯಿತು. ಆ್ಯಂಡ್ ಅವರು ನಾರ್ಮಲ್ ಪ್ರೈಸ್ ತೊಗೊಂಡ್ರು, ಒಂದು ಪರ್ಫೆಕ್ಟ್ ಪ್ರೈಸ್. ಎಲ್ಲರಿಗೂ ಚಾರ್ಜ್ ಮಾಡೋ ಅಷ್ಟೇ ಚಾರ್ಜ್ ಮಾಡಿದ್ರು. ಬಟ್ ಡೆಲ್ಲಿಯಲ್ಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿದ್ರು. ಓವರ್ ಆಲ್ ನೋಡಿದ್ರೆ ನನಗೆ ತುಂಬ ಸೇಫ್ ಫೀಲ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಕಂಫರ್ಟಬಲ್. ನನ್ನ ಪ್ರಕಾರ ಇದರಲ್ಲಿ ಕರ್ನಾಟಕ ವಿನ್ಸ್ ಕ್ಲಿಯರ್ಲಿ. ನೆಕ್ಸ್ಟ್ ನಾನು ಬಸ್ ಸ್ಟಾಪ್ಗೆ ಹೋದೆ ಟು ಕಂಪೇರ್ ಬಸ್. ನಾನು ಅವಾಗಿಂದ ಬಸ್ ಸ್ಟಾಪಲ್ಲಿ ನಿಲ್ತಿದ್ದೀನಿ. ಬಸ್ಸು ಇನ್ನೂ ಬಂದಿಲ್ಲ. ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀನಿ ಬಸ್ ತೊಗೊಳಕ್ಕೆ. ಇಲ್ಲಿ ಬಂದು ನಾನು 15 ನಿಮಿಷ ಆಗಿದೆ, ಇನ್ನೂ ಒಂದು ಬಸ್ ಬಂದಿಲ್ಲ.
ಆಟೋ ಬೇಗ ಸಿಕ್ತು, ಕ್ಯಾಬ್ ಕೂಡ ಹೋಟೆಲ್ ಅವ್ರು ಬೇಗ ಕರೆಸ್ಬಿಟ್ರು. ಇಟ್ ವಾಸ್ ನಾಟ್ ಓಲಾ ಆರ್ ಊಬರ್. ಬಟ್ ಮೆಟ್ರೋ ಕೂಡ ಇಟ್ಸ್ ಓಕೆ, ಮೆಟ್ರೋನು ಬೇಗ ಬೇಗ ಬರುತ್ತೆ. ಬಟ್ ಬಸ್ಸಸ್ದು ಇಲ್ಲಿ ಪ್ರಾಬ್ಲಮ್ ಇದೆ. ಯಾಕೆಂದರೆ ಬಸ್ಸು ನಾನು ಆಲ್ಮೋಸ್ಟ್ ಇಲ್ಲಿ ಬಂದು ಕೂತಿ 15 ನಿಮಿಷ ಆಗಿದೆ, ಶೆಕೆ ತಡೆಯೋಕ್ಕಾಗ್ತಿಲ್ಲ. ಐ ವಿಲ್ ಗಿವ್ ಯು ಗೈಸ್ ಅಪ್ಡೇಟ್ ಎಷ್ಟು ನಿಮಿಷ ಆದಮೇಲೆ ಬಸ್ ಬರುತ್ತೆ ಅಂತ ನೋಡೋಣ. ಓಕೆ, ಸಿ ದ ಬಸ್ ಸ್ಟಾಪ್ ಇಸ್ ನೈಸ್, ಚೆನ್ನಾಗಿದೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಆಯಿತು, ಇನ್ನೂ ಒಂದು ಬಸ್ ಬಂದಿಲ್ಲ. ಬೆಂಗಳೂರಲ್ಲಿ ಎವ್ರಿ 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬಸ್ಸಸ್ ಬರುತ್ತೆ. ನಾನು ಒಂದು ಬಸ್ಸು ನೋಡಿಲ್ಲ ಏರಿಯಾದಲ್ಲಿ. ಮೇ ಬಿ ಏರಿಯಾದೇ ಪ್ರಾಬ್ಲಮ್ಮಾ ಇಲ್ಲ ಇಲ್ಲಿ ಬರೋದೇ ಇಲ್ವಾ ಬಸ್ಸು ಅಂತ ಗೊತ್ತಿಲ್ಲ. 7:20, 30 ಮಿನಿಟ್ಸ್ ಆಗಿ 7:20. ಇನ್ನೂ ವೆಯ್ಟ್ ಮಾಡೋಣ, ನೋಡೋಣ ಎಷ್ಟು ಗಂಟೆಗೆ ಬಸ್ ಬರುತ್ತೆ ಅಂತ. ಬಸ್ಸಸ್ಸೇ ಈ ರೀತಿನ ಇಲ್ಲಿ ಇಲ್ಲ ಬಸ್ ಸ್ಟಾಪ್ನ ಇರೋದು ರಾಂಗಾ ಅಂತ ಗೊತ್ತಿಲ್ಲ. ಇರಿ ಯಾರು ಕೇಳೋಣ. ಸರ್ 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 ಎಕ್ಸ್ಕ್ಯೂಸ್ ಮೀ ಸರ್, ದಿಸ್ ಇಸ್ ಬಸ್ ಸ್ಟಾಪ್ ಓನ್ಲಿ, ನೋ? Buses will come here? At what time will it come? Like how many minutes? वो ट्रैक कर सकते हो आप? Because मैं तब से 30 मिनट से वेट कर रही हूँ. 7:38. Is it because of the stop or is it everywhere like this? It's like this. ಅವ್ರು ಹೇಳ್ತಿರೋದೇನು ಅಂದರೆ ಇಲ್ಲಿ ಬಸ್ ಬರೋದೇ ಒಂದು 30-40 ಮಿನಿಟ್ಸ್ ಆದಮೇಲೆ ಅಂತ. ಬ್ರೋ ನಾನು ಹೇಳ್ತಿದ್ದೀನಿ, ಈ ವೆದರ್ಗೆ ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ. ಶೆಕೆ ಯಾವುದೋ ಬೀಚ್ ಏರಿಯಾದಲ್ಲಿ ಇರೋ ಥರ ಇದೆ ಶೆಕೆ ನನಗಿಲ್ಲಿ. ಗೈಸ್ ನಾನು ವೇಟ್ ಮಾಡ್ತೀನಿ. ಐ ಡೋಂಟ್ ಲೈಕ್ ಗಿವಿಂಗ್ ಅಪ್. 6:20ಗೆ ನಾನು ಇಲ್ಲಿ ಬಂದಿದ್ದು, ತುಂಬ ಲೇಟ್ ಆಯಿತು. ಇದು ದಿಸ್ ಈಸ್ ನಾಟ್ ನಾರ್ಮಲ್. ಸ್ವಲ್ಪ ಇನ್ನೂ ಒಂದು 5-7 ಮಿನಿಟ್ಸ್ ವೇಟ್ ಮಾಡಿ ಕ್ಯಾಬ್ ತೊಗೊಂಡು ಹೋಗ್ತೀನಿ, ಇಲ್ಲ ಆಟೋ ತೊಗೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಟ್ರೈ ಮಾಡೋಣ. ಗೈಸ್ ಒಂದು ಕೆಲಸ ಮಾಡೋಣ, ನಾನು ಹೋಗಬೇಕಾಗಿರೋದು ಇಂಡಿಯಾ ಗೇಟ್ಗೆ. ಸೊ ನಾನು ಇವಾಗ ಇಲ್ಲೇ ವೇಟ್ ಮಾಡಿದ್ರೆ ಆಯಿತು, ನಂದು ಟೈಮ್ ಫುಲ್ ಇಲ್ಲೇ ಹೋಯಿತು. ಆಲ್ಮೋಸ್ಟ್ 40-50 ಮಿನಿಟ್ಸ್ ವೇಟ್ ಮಾಡಿದ್ದೀನಿ, ಒಂದು ಬಸ್ ಬಂದಿಲ್ಲ. ಬಸ್ ಸ್ಟಾಪಲ್ಲಿ ಒಂದು ಬಸ್ ಬಂದಿಲ್ಲ. ಹೈಲಿ ಡಿಸಪಾಯಿಂಟೆಡ್. ಆಲ್ಮೋಸ್ಟ್ 50 ಮಿನಿಟ್ಸ್ ಕುತ್ಕೊಂಡಿದ್ದೆ ಅಲ್ಲಿ. ಕತ್ಲು ಕೂಡ ಆಯಿತು. ಲಿಟ್ರಲಿ ನೈಟ್ ಮೋಡ್ ಹಾಕ್ಕೊಂಡು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನೈಟ್ ಮೋಡಲ್ಲಿ. ಸೊ ಇಷ್ಟೊಂದು ಬಸ್ ಬಂತು. ಆಲ್ಮೋಸ್ಟ್ ಎವ್ರಿ ಸ್ಟಾಪ್ ದೇರ್ ವಾಸ್ ಅ ಬಸ್ ವಿಚ್ ವಾಸ್ ಕಮಿಂಗ್ ಇನ್ ದ ಸ್ಟಾಪ್ ಕಂಪೇರ್ ಟು ಡೆಲ್ಲಿ. ಬಿಕಾಸ್ ಡೆಲ್ಲಿಯಲ್ಲಿ ನಾನು ಆಲ್ಮೋಸ್ಟ್ 40-50 ಮಿನಿಟ್ಸ್ ಒಂದೇ ಬಸ್ ಸ್ಟಾಪಲ್ಲಿ ಕೂತಿದ್ದೆ. ಬಟ್ ದೇ ವಾಸ್ ಲಿಟ್ರಲಿ 0 ಬಸ್. ಇಲ್ಲಿ ಪ್ರತಿ ಒಂದು 5 ಮಿನಿಟ್ಸ್ಗೂ ಒಂದೊಂದು ಬಸ್ ಬರ್ತಾಯಿತ್ತು. ಆ್ಯಂಡ್ ದ್ಯಾಟ್ ಈಸ್ ಕ್ರೇಜಿ ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ಇಂಪ್ರೆಸಿವ್. ಬಸ್ಸಲ್ಲಿ ಒಂದು ಎಲ್ಲಿ ಹೋಗ್ತಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಆವಾಗಿಂದ ಸುತ್ತಾನೆ ಇದ್ದೀನಿ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಒಂದಿನ ಫುಲ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಈ ಥರ ಹೋಗಿ ಇಲ್ಲಿಂದ ವಾಪಸ್ ಬಂದು ಐ ವಿಲ್ ಗೋ ಟು ಸಮ್ ಕ್ಯಾಫೆ ಆ್ಯಂಡ್ ಈಟ್ ಸಮಥಿಂಗ್. ಬೆಳಗ್ಗೆಯಿಂದ ಏನೂ ತಂದಿಲ್ಲ, ಹೊಟ್ಟೆ ಹಸಿದಿದೆ. ಓಕೆ ಡನ್. ಇವತ್ತಿನ ಜರ್ನಿ ಡನ್. ಬಸ್ ವಾಸ್ ಸೋ ಕಂಫರ್ಟಬಲ್. ಒನ್ ಆಫ್ ದ ಬೆಸ್ಟ್ ಮೋಸ್ಟ್ ಕಂಫರ್ಟಬಲ್ ಥಿಂಗ್ ಟು ಟ್ರಾವೆಲ್ ಕರ್ನಾಟಕದಲ್ಲಿ. ದ ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ಐ ವಿಲ್ ಸೇ ಬಸ್. ಬಸ್ ಇಸ್ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಕಂಫರ್ಟಬಲ್ ಆ್ಯಂಡ್ ದ ಮೋಸ್ಟ್ one of the best mode of transport in Karnataka is bus. Cab I would not recommend cab. ಯಾಕೆಂದರೆ ಕ್ಯಾಬು ಇಸ್ ಏನಂತಾರೆ ಓಕೆ, ಬಟ್ ಅಷ್ಟೊಂದೇನು ಕನ್ವೀನಿಯನ್ಸ್ ಅನಿಸಲ್ಲ. ಬಸ್ ಇಸ್ ಗುಡ್, ಮೆಟ್ರೋ ಇಸ್ ಆಸಮ್. ನೆಕ್ಸ್ಟ್ ನಾನು ಮೆಟ್ರೋ ಟ್ರೈ ಮಾಡಿದೆ. ಟಿಕೆಟ್ ತೊಗೊಂಡಿದ್ರೆ ಹೋದೆ ಅಂತ ಅಂದರೆ ಮೇಲೆ ಟಿಕೆಟ್ ಕೊಡಲ್ಲ ಅಂತ, ಟಿಕೆಟ್ ಕೆಳಗೆ ಕೊಡ್ತಾರೆ ಹೋಗು ಅಂತ ಕಳಿಸಿದ್ರು. ಸೊ ಅಲ್ಲಿಂದ ವಾಪಸ್ ಬಂದಿದ್ದೀನಿ. ಟಿಕೆಟ್ ತೊಗೊಂಡು ಹೋಗಬೇಕು. ನಂಗೆ ಟಿಕೆಟ್ ತೊಗೊಳ್ಳೋದಿಲ್ಲ ಅಂತ ಗೊತ್ತಿಲ್ಲ, ಬಟ್ ವೆರಿ ಹೆಕ್ಟಿಗೆ. ಅಲ್ಲಿವರೆಗೂ ಹೋಗಿ ವಾಪಸ್ ಕಳಿಸಿದ್ರು ಟಿಕೆಟ್ ತೊಗೊಂಬ ಹೋಗು ಅಂತ. ಫುಲ್ ನಿಂತ್ಕೊಂಡಿದ್ದೀನಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಕ್ಯೂ ಅಲ್ಲಿ. ಐ ಡೋಂಟ್ ನೋ ಇನ್ನೂ ಎಷ್ಟೊತ್ತಾಗೋದಿಲ್ಲ. ತುಂಬ ದೊಡ್ಡ ಲೈನ್ ಇದೆ. ಟಿಕೆಟ್ ತೊಗೊಂಡು ಬರೋದು ಯಾವಾಗ ಗೊತ್ತಿಲ್ಲ. ಗೈಸ್ ನನ್ನ ಮೈಕು ಆಫ್ ಆಗಿದೆ. ತುಂಬ ಹೊತ್ತಾದ್ಮೇಲೆ ನನಗೆ ಟಿಕೆಟ್ ಸಿಕ್ತು. ಓ ಮೈ ಗಾಡ್, ಐ ಆಮ್ ಟೆಲಿಂಗ್ ಯು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಟ್ಸ್ ನಾಟ್ ದಟ್ ಫನ್ ಗೈಸ್. ನೋಡಿದಷ್ಟು ಚೆನ್ನಾಗಿಲ್ಲ. ಅಲ್ಲಿ ಅಷ್ಟೊತ್ತು ಕುತ್ಕೊಂಡು ಆದಮೇಲೆ ನನಗೆ ಇಲ್ಲಿಂದ ಹೆಂಗೆ ಹೋಗೋದು? ಸಂಜೆ ಆಗ್ತಿದೆ ಫುಲ್ಲು. ಕೊನೆಗೂ ಏನೋ ಒಂದು ಸಿಕ್ತು ಕುಡಿಯೋಕ್ಕೆ. ಐ ಸ್ವೇರ್ ಟು ಗಾಡ್, ಇಷ್ಟು ಟಯರ್ಡ್ ನಾನು ಲೈಫಲ್ಲಿ ಆಗಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮತ್ತು ಈ ವೆದರು ಹಾರಬಲ್ ವೆದರ್ ನೋಡಿ. ಹೇ ಐ ಆಮ್ ಸ್ವೆಟ್ಟಿಂಗ್. ಕ್ಯಾನ್ ಯು ಸಿ ದ ಸ್ವೆಟ್? ನಾಟ್ ಮೈ ಥಿಂಗ್. ಡೆಲ್ಲಿ ಡೌನ್.
ಬರೀ ಗುರುಗ್ರಾಮ್ ಮಾತ್ರ ಹೇಗಿರುತ್ತೆ, ಡೆಲ್ಲಿ ಪರವಾಗಿಲ್ಲ, ಕ್ಯಾಪಿಟಲ್ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಬಟ್ ಡೆಲ್ಲಿಲೂ ಇದೆ. ಡೆಲ್ಲಿ ಬಿಸಿಲಲ್ಲಿ ಸುತ್ತಿ ನನಗೆ ನಿಜವಾಗ್ಲೂ ಪ್ರಾಣ ಹೋದಾಗ ಆಗ್ತಾ ಇದೆ. ಫೈನಲಿ ಮೆಟ್ರೋ ಒಳಗೆ ಕುತ್ಕೊಂಡು AC ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ಐ ಫೀಲ್ ಸೋ ಬೆಟರ್ ನಾ. ಬಿಸಿಲಲ್ಲಿ ತಿರುಗಿ ಬಿಸಿಲು ಮಾತ್ರ ಅಲ್ಲ, ಹಬೆ ಬೇರೆ. ಆ ಊರಿನ ಹಬೆ ಅಂತೂ ತಡ್ಕೊಳ್ಳೋಕ್ಕಾಗಲ್ಲ. Let me try one more time. Okay? ಟಿಕೆಟೇ ವರ್ಕ್ ಆಗಲಿಲ್ಲ ಅಲ್ಲಿ. ಕೊನೆಗೂ ಆಚೆ ಬಂದಿದ್ದೀನಿ. ಐ ಆಮ್ ಸೊ ಟಯರ್ಡ್. ಇಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ, ಮೆಕ್ಡೊನಾಲ್ಡ್ಸ್ಗೆ ಹೋಗ್ಲಾ ಇಲ್ಲ ಮನೆಗೆ ಹೋಗ್ಬೇಕು? ನಾನು ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಸ್ವಲ್ಪ. ಈ ಥರ ಬ್ಯಾಗ್ ನನ್ನ ಲೈಫಲ್ಲೇ ತುಂಬ ರೇರ್ ಹಾಕಿದ್ದೆ ಆಯಿತಾ. ಇದು ಯಾವಾಗ ಹಾಕ್ತೀನಿ ಅಂದರೆ ಯಾವಾಗ ನನಗೆ ತುಂಬ ಭಯ ಆಗುತ್ತೆ ಆವಾಗ ಹಾಕ್ತೀನಿ. ಸೊ ನನಗೆ ಆ್ಯಕ್ಚುಲಿ ಯಾರು ಬ್ಯಾಗ್ ಏನಾದ್ರು ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಆಯಿತು ತುಂಬ. ಬಸ್ಸಲ್ಲಿ ಹೋಗಿಲ್ಲ, ಬಟ್ ಅಟ್ಲೀಸ್ಟ್ ವಿ ಕವರ್ಡ್ ಲೈಕ್. ವೆದರ್ ಚೆನ್ನಾಗಿದೆ, ಬಟ್ ಟ್ರಾಫಿಕ್ ಇಸ್ ಹಾರಬಲ್. ನೋಡೋಣ ಬನ್ನಿ. ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿ ಟಿಕೆಟ್ ತೊಗೊಳ್ಳೋದ್ರಿಂದ ಹಿಡಿದು ನೆಕ್ಸ್ಟ್ 2 ಸ್ಟಾಪ್ ಹೋಗೋವರೆಗೂ ಎಷ್ಟು ಬೇಗ ಆಗುತ್ತೆ ಅಂತ. ಇಲ್ಲಿ ಮಧ್ಯದಲ್ಲಿ ಲೈನ್ ಯಾಕಿದೆ ಅಂತ ಹೇಳ್ತೀನಿ ಕೇಳಿ. ಲೈನ್ ಯಾಕಿರೋದು ಅಂದರೆ ಒಂದು ಕಡೆ ನಿಂತ್ಕೊಳ್ಳೋಕ್ಕೆ, ಇನ್ನೊಂದು ಕಡೆ ನಡೆಯೋದಕ್ಕೆ. ನಾನು ಬರೀ ಇದನ್ನು ನಾನು ಬೇರೆ ದೇಶದವರೇ ಫಾಲೋ ಮಾಡಿರೋದು ನೋಡಿರೋದು. ಇಂಡಿಯಾದಲ್ಲೇ ಯಾರು ಎಲ್ಲೂ ಫಾಲೋ ಮಾಡಲ್ಲ ಈ ರೂಲ್ನ. ಇದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಅಂದರೆ ತುಂಬ ಹಳ್ಳೆಯದು. ನಾನು ಡೆಲ್ಲಿಯಲ್ಲಿ ನಾವು ನೋಡಿದಾಗ ಡೆಲ್ಲಿಯಲ್ಲಿ ತುಂಬ ಕ್ರೌಡ್ ಆಗಿತ್ತು. ಅದು ನಾರ್ಮಲ್ ಮೆಟ್ರೋ ಸ್ಟೇಷನ್ ಅಷ್ಟು ಕ್ರೌಡ್ ಆಗಿತ್ತು. ಇಲ್ಲಿ ಬೈಯಪ್ಪನಹಳ್ಳಿ ಒನ್ ಆಫ್ ದ ಮೋಸ್ಟ್ ಕ್ರೌಡೆಸ್ಟ್ ಮೆಟ್ರೋ ಸ್ಟೇಷನ್ ಅನ್ಬೋದು. ಇಲ್ಲಿ ಪಾರ್ಕಿಂಗ್ ನೀವು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಾಡಿಗಳು ಎಷ್ಟು ಲೈನಲ್ಲಿದೆ ಅಂತ. ಇಲ್ಲಿ ಲೈನಲ್ಲಿ ನಿಂತ್ಕೊಬೇಕಾ ಇಲ್ಲ ಹೇಗಾಗುತ್ತೆ ಟಿಕೆಟಿಂಗ್, ಎಷ್ಟು ಫಾಸ್ಟ್ ಆಗುತ್ತೆ ನೋಡೋಣ. ಡೆಲ್ಲಿಯಲ್ಲಿ ಒಂದು ಚಿಕ್ಕ ಮೆಟ್ರೋ ಸ್ಟೇಷನ್. ನಾನು ಡೆಲ್ಲಿಯಲ್ಲಿ ಗುರುಗ್ರಾಮದ ಡೆಲ್ಲಿಗೆ ಹೋಗೋ ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಸ್ಮಾಲೆಸ್ಟ್ ಮೆಟ್ರೋ ಸ್ಟೇಷನ್ ಅನ್ಬೋದನ್ನ. ಅಲ್ಲಿ ವಿ ಹ್ಯಾಡ್ ಟು ಸ್ಟ್ಯಾಂಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ಅಲ್ಲಿ ತುಂಬ ಗೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಂಡ್ವಿ ಮೆಟ್ರೋ ಟಿಕೆಟು. ಬಟ್ ಇಲ್ಲಿ ನೋಡೋಣ, ಇಲ್ಲಿ ಆನ್ಲೈನ್ ಇದೆ ಡೆಲ್ಲಿ ಥರನೇ. ಬಟ್ ಆನ್ಲೈನ್ ಬೇಡ, ನಾವು ಟಿಕೆಟ್ ತೊಗೊಳ್ಳೋಣ. ಮನೆ ಬೇಗ ಆಯಿತು, ಎಷ್ಟು ಬೇಗ ಆಯಿತು. ಐ ಆಮ್ ಸರ್ಪ್ರೈಸ್ಡ್. ಚೆಕಿಂಗ್ ಕೊಟ್ಬಿಡ್ತೀನಿ ಬ್ಯಾಗ್ನ. ಇಲ್ಲಿ ನೋಡಿ ಎಲ್ಲರೂ ಲೈನಲ್ಲಿ ನಿಂತಿದ್ದಾರೆ. ವಾವ್, ಸೊ ಗುಡ್ ಎಥಿಕ್ಸ್. ಎಲ್ಲರೂ ನೀಟಾಗಿ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ನಿಂತಿದ್ದಾರೆ. ಸ್ವಾಮಿ ವಿವೇಕಾನಂದ ರಸ್ತೆ. If you ask me overall experience, it was very easy compared to Delhi. Quite easy. ಯಾಕೆಂದರೆ ಲೈನಲ್ಲಿ ನಿಂತಿಲ್ಲ, ನಾನು ಒಂದು ಟಿಕೆಟ್ಗೆ ವೇಟ್ ಮಾಡಿಲ್ಲ. ಆ್ಯಸ್ ಸೂನ್ ಆಸ್ ಐ ವೆಂಟ್ ಇನ್ಸೈಡ್ ಐ ಗಾಟ್ ಏನೇ ಹೇಳ್ತಾರೆ, ನಾನು ಹೋಗಿದ ತಕ್ಷಣ ನಂಗೆ ಟಿಕೆಟ್ ಸಿಕ್ತು. ಸೊ ದೇರ್ ವಾಸ್ ನೋ ಪ್ರಾಬ್ಲಮ್. ಲೈನಲ್ಲಿ ನಿಂತ್ಕೊಳ್ಳೋ ಅಂಥದ್ದೇನು ಚಾನ್ಸ್ ಇರಲಿಲ್ಲ. ಡೆಲ್ಲಿಲಂತೂ ಯು ವೋಂಟ್ ಬಿಲೀವ್ ಆಲ್ಮೋಸ್ಟ್ 30 minutes ಏನೋ ಲೈನ್ ಹತ್ರ ನಿಂತಿದ್ದೆ ನಾನು. ಹಿಂಗೆ ಹೊಟ್ಟೆ go this. No, I don't want to go this. The winner of this challenge is definitely Bengaluru transport system, because Bengaluru ಆರಾಮಾಗಿ ಎಲ್ಲಾದರೂ ಹೋಗ್ಬೋದು except one particular thing, that is traffic ಒಂದು ಬಿಟ್ಟರೆ ಬೆಂಗಳೂರು ತುಂಬ ಆರಾಮಾಗಿ ಜೀವನ ಮಾಡ್ಬೋದು ಎಲ್ಲಾದರೂ. ಬಟ್ ಓವರಾಲ್ ಬೆಂಗಳೂರು is number 1. ಇದು ಆಕ್ಚುಲಿ ಚೆನ್ನಾಗಿರೋದು.